ಇನ್ನು ದಾವಣಗೆರೆಯಲ್ಲಿ ಬಿಜೆಪಿಗೆ ಮುಸಲ್ಮಾನ್ ಬಂಧುಗಳ ಸಾಥ್ ಸಿಕ್ಕಿರೋದು ಅಚ್ಚರಿಯ ಮೂಡಿಸಿದೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ಸಿಹಿಯನ್ನ ತಿನ್ನಿಸಿ ಮುಸಲ್ಮಾನ್ ಬಂಧುಗಳು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಮುಸಲ್ಮಾನರು ಎಲ್ಲರೂ ಸೇರಿ ಸಿಹಿಯನ್ನ ತಿನ್ನಿಸಿ ಬಿಜೆಪಿಗೆ ಸಾಥ್ ಕೊಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಈ ಒಂದು ವಿಚಾರ ಬಹಳಷ್ಟು ಕುತೂಹಲಕಾರಿ ವಿಚಾರವಾಗಿ ಮೂಡ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಅಪ್ಡೇಟ್ ಏನೇನಿದೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಶೇಕಡ ಅಲ್ಲ 30% ಮುಸಲ್ಮಾನ್ ಬಂಧುಗಳ ವೋಟಿಂಗ್ ಇದೆ. ಅಂದ್ರೆ ಸುಮಾರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 60,000ಕ್ಕೂ ಅಧಿಕವಾಗಿರ್ತಕ್ಕಂತಹ ಮತದಾರರಿದ್ದಾರೆ. ದಾವಣಗೆರೆಯ ಒಂದು ದಕ್ಷಿಣ ಕ್ಷೇತ್ರದಲ್ಲಿ 30% ವೋಟಿಂಗ್ ಇದೆ. ಅದರ ಜೊತೆಗೆ 60,000ಕ್ಕೂ ಹೆಚ್ಚು ಅಧಿಕ ಮತದಾರರು ಮುಸಲ್ಮಾನರಿದ್ದಾರೆ ದಾವಣಗೆರೆಯಲ್ಲಿ. ಸೊ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ ಅಧಿಕೃತವಾಗಿ ಏನು ನಾಮಪತ್ರವನ್ನ ಹಿಂದೆ ಶುಕ್ರವಾರ ಸಲ್ಲಿಸಿದ್ದಾರೆ. ಯಾರು ಅಂದ್ರೆ ಬಿಜೆಪಿಯ ಶಾಸಕ, ಅಂದ್ರೆ ಬಿಜೆಪಿಯ ಒಂದು ಚಿಹ್ನೆಯಲ್ಲಿ ನಿಂತ್ಕೊಂಡಿರುವಂತಹ ದಾವಣಗೆರೆಯ ಮತಕ್ಷೇತ್ರದ ಸ್ಪರ್ಧಾರ್ಥಿ ಶ್ರೀನಿವಾಸ್ ಟಿ ದಾಸ್ಕರಿಯಪ್ಪ. ಸೊ ಶ್ರೀನಿವಾಸ್ ಟಿ ದಾಸ್ಕರಿಯಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಹೋಗಿ ಮುಸಲ್ಮಾನ್ ಬಂಧುಗಳು ಒಂದು ಸಿಹಿಯನ್ನ ತಿನ್ನಿಸಿ ಅವರಿಗೆ ಒಂದು ರೀತಿಯಾದಂತಹ ಪ್ರೀತಿಯನ್ನ ಕೊಟ್ಟು ನಾವು ನಿಮ್ ಜೊತೆಗಿದ್ದೀವಿ, ನಿಮಗೆ ಮತದಾನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಧೈರ್ಯವನ್ನ ತುಂಬಂದಿದ್ದಾರೆ. ಇದು ಕಾಂಗ್ರೆಸ್ಗೆ ತುಂಬಲಾರದಂತ ನಷ್ಟ. ಮುಸಲ್ಮಾನ್ ಬಂಧುಗಳ ಒಂದು ಮತದಾನ ಹೋಗ್ತಾ ಇದೆಯಲ್ಲ ಭಾರತೀಯ ಜನತಾ ಪಾರ್ಟಿಗೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದಂತಹ ನಷ್ಟವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಮುಸಲ್ಮಾನ್ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯ ಶಾಸಕನಿಗೆ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಅಂದ್ರೆ ಹೇಳ್ತಾ ಇದ್ದಾರೆ, ಮತದಾನ ಮಾಡಿದ್ದಾರೆ ಅಂತಲ್ಲ, ನಾವು ನಿಮಗೆ ಮತದಾನ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಾರ್ಟಿಗೆ ಅಭ್ಯರ್ಥಿಗೆ ಸಿಹಿಯನ್ನ ತಿನ್ನಿಸಿ ಸಹಕಾರವನ್ನ ನೀಡ್ತೀವಿ ಅಂತ ಹೇಳಿ ಸಿಹಿ ತಿನ್ನಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅನ್ನುವಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ ಕಳೆದ ಸುಮಾರು ವರ್ಷಗಳ ಹಿಂದೆ ಏನು ಈ ತೀರ್ಕೊಂಡ್ರಲ್ಲ ಶಾಮನೂರು, ಈ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಸುಮಾರು ವರ್ಷಗಳ ದಶಕಗಳಿಂದ ದಾವಣಗೆರೆ ಕ್ಷೇತ್ರವನ್ನ ಒಂದು ಆಳ್ವಿಕೆ ಅಂತಾರಲ್ಲ ಆ ರೀತಿ ನಡೆಸ್ಕೊಂಡು ಬಂದಿದೆ. ನಾವು ಕೂಡ ಮುಸಲ್ಮಾನರು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕೇಳಿದ್ರು. ಸೊ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತು, ಶಾಮನೂರು ಶಿವಶಂಕರಪ್ಪನವರ ಕುಡಿ ಸಮರ್ಥ್ ಅಂತ ಏನು ಅವರ ವ್ಯಕ್ತಿ ಆಗಿದ್ದಾರೆ, ಅವರಿಗೆ ಟಿಕೆಟ್ ಕೊಡುವ ಆಲೋಚನೆಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಕೋಪಗೊಂಡಂತಹ ಮುಸಲ್ಮಾನ್ ಎಲ್ಲಾ ಬಂಧುಗಳು ಸೇರ್ಕೊಂಡು, ಅಂದ್ರೆ 60,000 ಮತದಾರರು ಏನಿದ್ದಾರೆ ಇದರಲ್ಲಿ ಪ್ರಮುಖ ನಾಯಕರಂತ ಹೇಳಿ ಏನು ಗುರುತಿಸ್ಕೊಂಡಿದ್ದಾರೆ ಮುಸಲ್ಮಾನರ ನಾಯಕರಂತ ಹೇಳಿ, ಅವರೆಲ್ಲರೂ ಸೇರ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರ ನೀಡ್ತೀವಿ, ನಮಗೆ ಟಿಕೆಟ್ ಅನ್ನ ನೀವು ಘೋಷಣೆ ಮಾಡದೇ ಇದ್ರೆ, ಕಾಂಗ್ರೆಸ್ ಹೈಕಮಾಂಡ್ ನಿಂದ ನಮಗೆ ಕಾಂಗ್ರೆಸ್ ನ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇದ್ರೆ, ಅಂದ್ರೆ ಮುಸಲ್ಮಾನ ಶಾಸಕರಿಗೆ ನಾವು ಇಲ್ಲಿ ಮುಸಲ್ಮಾನ್ ಏನ್ ನಾಯಕರಿದ್ದಾರೆ ಅವರನ್ನ ನೀವು ಶಾಸಕರನ್ನಾಗಿ ಮಾಡದೇ ಇದ್ರೆ ಅಥವಾ ಟಿಕೆಟ್ ಅನ್ನ ನೀವು ಕೊಡದೇ ಇದ್ರೆ ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರವನ್ನ ನೀಡ್ತೀವಿ, ಭಾರತೀಯ ಜನತಾ ಪಾರ್ಟಿ ಜೊತೆ ನಿಂತ್ಕೊಳ್ತೀವಿ ಅಂತ ಮುಸಲ್ಮಾನರ ಒಂದು ಖ್ಯಾತಿಯಾಗಿ ಈಗ ಬಿಜೆಪಿ ಅಂತ ಬಂದು ಅವರಿಗೆ ಸಿಹಿ ತಿನ್ನಿಸಿ, ನೋಡ್ತಾ ಇದ್ದೀರಲ್ಲ ಫೋಟೋ ಇದೆ, ಸೊ ಅವರಿಗೆ ಸಿಹಿ ತಿನ್ನಿಸಿ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ಈ ಶ್ರೀನಿವಾಸ್ ಟಿ ದಾಸಕರಿಯಪ್ಪನವರ ಜೊತೆಗೆ ನಿಂತ್ಕೊಂಡಿದ್ದಾರೆ ಮುಸಲ್ಮಾನರು ಬಂಧುಗಳೆಲ್ಲರೂ ಕೂಡ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ತಲ್ಲನ ಸೃಷ್ಟಿ ಆಗಿದ್ದು ಏನ್ ಮಾಡಬೇಕು ಅಂತ. ಈಗ ಏನು ಮಲ್ಲಿಕಾರ್ಜುನ್, ಸೊ ಕಾಂಗ್ರೆಸ್ನ ಹೈಕಮಾಂಡ್ ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಪ್ರಮುಖರಿದ್ದಾರೆ, ಇವರೆಲ್ಲರೂ ಕೂಡ ಆಲೋಚನೆಗೆ ಬಿಗಿಬದ್ಧಾಗಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಸಿಗ್ಲಿಲ್ಲ, ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡ್ಲಿಲ್ಲ, ಹಾಗಾಗಿ ಅವರು ಮುಸಲ್ಮಾನರು ಎಲ್ಲರೂ ಕೂಡ ಸೇರ್ಕೊಂಡು ದಾವಣಗೆರೆಯಲ್ಲಿ 30% ಏನಿದ್ದಾರೆ 60,000 ಮತದಾನ ಇದೆ, ಅವರೆಲ್ಲರೂ ಸೇರ್ಕೊಂಡು ಬಿಜೆಪಿ ಮತ ಹಾಕ್ಬಿಡ್ತೀವಿ ಅನ್ನುವಂಥದ್ದು ಏನ್ ನಿಂತ್ಕೊಂಡಿದ್ದಾರೆ. ಇದೊಂದು ರೀತಿ ಬಿಜೆಪಿ ಲಾಭ ಇದೆ. ಆದ್ರೆ ಕಾಂಗ್ರೆಸ್ ಯಾವ ರೀತಿ ಹೀನಾಯ ಸೋಲನ್ನ ಅನುಭವಿಸುತ್ತೆ ಹಾಗಾದ್ರೆ ಅಂತ ಅನ್ನುವಂಥದ್ದು. ಹಾಗಾದ್ರೆ ಮುಸಲ್ಮಾನ್ ಬಂಧುಗಳ ಮತದಾನದ ಮೇಲೆ ನಿಂತಿದೆಯಾ ದಾವಣಗೆರೆ ಮತಕ್ಷೇತ್ರದ ಗೆಲುವು ಸೋಲು ಅಂತಂದ್ರೆ ಇಲ್ಲ, ಸಾಕಷ್ಟು ಇನ್ನೂ ಬೇರೆ ಬೇರೆ ಸಮುದಾಯದ ಮತಗಳಿವೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಏನು ಹಿಂದೂ ಅಂತಕ್ಕಂಥದ್ದು ವೋಟ್ ಬ್ಯಾಂಕ್ ಇದೆ, ಅದು ಭಾರತೀಯ ಜನತಾ ಪಾರ್ಟಿಗೆ ಬಿದ್ದೇ ಬೀಳುತ್ತೆ.
ಇನ್ನು ಮುಸಲ್ಮಾನರ ಒಂದು ಹೋಟ್ ಏನಿತ್ತು ಇದು ಜೇಬಲ್ ಹಾಕೊಂಡು ತಿರುಗಾಡ್ತಾರಲ್ಲ ನೋಟು ದುಡ್ಡು, ಆ ರೀತಿ ಇವರ ಹೋಟ್ ಬ್ಯಾಂಕಿಂಗ್ ಇತ್ತು ಸಿದ್ದರಾಮಯ್ಯನವರಿಗೆ. ಆದ್ರೆ ಈಗ ಅದೇ ಮುಸಲ್ಮಾನ್ ಧರ್ಮದ ಬಂಧುಗಳೇ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯ ಜೊತೆಗೆ ನಿಂತ್ಕೊಳ್ತಾ ಇರೋದು ಒಂದು ರೀತಿ ಕುತೂಹಲಕಾರಿ ವಿಚಾರ. ಅಷ್ಟೇ ಅಲ್ಲದೆ ಈ ರೀತಿ ಒಂದು ಕಾಂಗ್ರೆಸ್ಗೆ ಹೀನಾಯ ಸೋಲನ್ನು ನಾವು ಕೊಡ್ತೀವಿ ಅನ್ನುವಂಥದ್ದು ಅವರೇ ತೊಡೆ ತಟ್ಟಿ ನಿಂತ್ಕೊಂಡಿರೋದು ಕಾಂಗ್ರೆಸ್ಗೆ ಹೇಳಲಾರದ, ತುಂಬಲಾರದ ಮತ್ತು ಅವಮಾನಿಸಬೇಕಾದಂತಹ ನಷ್ಟ ಈಗ ಬಂದು ಕೂತ್ಕೊಂಡಿದೆ. ಇಲ್ಲ ಅಂದ್ರೆ ಟಿಕೆಟ್ ನ ಯಾವ್ದಾದ್ರು ಮುಸಲ್ಮಾನ ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಹಾಕಬೇಕಾಗಿದೆ. ಮುಸಲ್ಮಾನ್ ಕ್ಯಾಂಡಿಡೇಟ್ಗೆ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಶಾಮನೂರು ಕುಟುಂಬದವರು. ಸಮರ್ಥ ಅನ್ನುವಂತ ವ್ಯಕ್ತಿಯನ್ನ ಅಲ್ಲಿ ಆಯ್ಕೆ ಮಾಡಿ ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ನ ಅಧಿಕೃತ ಮಾಹಿತಿಯಾಗಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಎಲ್ಲಾ ಮುಸಲ್ಮಾನ್ ಬಂಧುಗಳು ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಿಂತ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ದಾಸ ಕರಿಯಪ್ಪನವ್ರ ಜೊತೆಗೆ ಅಂದ್ರೆ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪನವ್ರ ಜೊತೆಗೆ ನಿಂತ್ಕೊಳ್ತಾ ಇರುವಂತದ್ದು ಒಂದು ವೇಗವಾಗಿರ್ತಕ್ಕಂತಹ ಮಾಹಿತಿ ದೊರಕ್ತಾ ಇದೆ. ಈ ಒಂದು ಮಾಹಿತಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಅಧಿಕೃತವಾಗಿ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಈ ದಾವಣಗೆರೆಯಲ್ಲಿ ಬಿಜೆಪಿಯ ಒಂದು ಆದಿ ಬುನಾದಿಯನ್ನಾಗಿಟ್ಕೊಂಡು ಅಂದ್ರೆ ಪ್ರಚಾರಕ್ಕೆ BSY ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ, BSY ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ಹಾಗೆ ಈ ಕಡೆ ವಿಜಯಪುರದ ಶಾಸಕ ಯತ್ನಾಳ್ ಬರಬಹುದು ಅನ್ನುವಂತಹ ಮಾಹಿತಿಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಆದ್ರೆ ಯತ್ನಾಳ್ ಮಾತ್ರ ಇಲ್ಲಿ ಬರೋದು ಡೌಟ್. ಬಾಗಲಕೋಟೆಗೆ ಹೋಗುವಂತ ಎಲ್ಲಾ ತಯಾರಿಗಳು ನಡೀತಾ ಇದೆ ಬಹುತೇಕ. ಆ ಕಡೆ ಅವರು ಚಿಂತಿ ಮಠ ಅಂತ ಹೇಳಿ ಬರಲ್ಲ, ಆ ಕಡೆ ಬಹುತೇಕ ಹೋಗ್ತಾ ಇರುವಂತದ್ದು ನಡೀತಾ ಇದೆ. ಇಲ್ಲಿ ಬಹುತೇಕ ಬರೋದಿಲ್ಲ. ಬಟ್ ಇಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಪ್ರಚಾರ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕ ಅಂತೂ ಇನ್ನು ಯಾವ ರೀತಿಯಾದಂತಹ ಒಂದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಮತ್ತಷ್ಟು ರಾಜಕೀಯ ವಿವರಗಳನ್ನ ಮತ್ತಷ್ಟು ಮುಂದಿನ ಮಾಹಿತಿಗಳಲ್ಲಿ ಬೈ ಎಲೆಕ್ಷನ್ ಬಗ್ಗೆ ಮತ್ತಷ್ಟು ತಿಳಿಸ್ತಾ ಹೋಗ್ತೀನಿ. ಮೇ 4ಕ್ಕೆ ಬರಲಿರುವ ಒಂದು ರಿಸಲ್ಟ್ ನಲ್ಲಿ ಗೊತ್ತಾಗಲಿದೆ ಯಾವ ಪಕ್ಷಕ್ಕೆ ಗೆಲುವಾಗಲಿದೆ 2 ಕ್ಷೇತ್ರಗಳಲ್ಲಿ ಅಂತ ಹೇಳಿ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ದಯವಿಟ್ಟು ಯುವರಾಜ್ ಗೌಡ ಮೆರ್ಜಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.